ಹಲೋ ಡಿಯರ್ ಸ್ಟೂಡೆಂಟ್ಸ್, ಟಿಕ್ ಎಕ್ಸಾಮ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚಿತ್ರವನ್ನು ಪೂರ್ಣಗೊಳಿಸುವುದು ಅಂದರೆ ಕಂಪ್ಲೀಟಿಂಗ್ ದ ಫಿಗರ್ ಅಂತ ಏನು ಹೇಳ್ತೀವಿ. ಚಿತ್ರ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಭಾಗ ಕೊಟ್ಟಿರೋದಿಲ್ಲ, ಅದನ್ನ ಹೇಗೆ ಪೂರ್ಣಗೊಳಿಸುವುದು ಅಂತ ನಾವು ಕಲ್ತ್ಕೊಡೋಣ ಬನ್ನಿ. ಓಕೆ, ಸೊ ಇಲ್ಲಿ ನೋಡಿದ್ರೆ ನೀವು ಈ ಕೆಳಗಿನ ಪ್ರಶ್ನೆಗಳು ಚಿತ್ರಗಳ ಶ್ರೇಣಿಯನ್ನು ಆಧರಿಸಿವೆ. ಕೊಟ್ಟಿರುವ ಪರ್ಯಾಯಗಳಿಂದ ಮುಂದೆ ಬರುವ ಚಿತ್ರವನ್ನು ಆಯ್ಕೆ ಮಾಡಿ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ರೈಟ್? ಏನು ಹಾಗಂದ್ರೆ ಅರ್ಥ ಅಂದ್ರೆ ಏನಂದ್ರೆ, ಒಂದು ಚಿತ್ರ ಇದೆ, ಈ ಚಿತ್ರ ನೆಕ್ಸ್ಟ್ ಈ ರೀತಿ ಆಗ್ತಾ ಇದೆ, ಎರಡನೇ ಭಾಗದಲ್ಲಿ ಇದೆಲ್ಲ ಇಲ್ಲಿ ಅದೇ ಚಿತ್ರ ಮತ್ತೆ ಈ ರೀತಿ ಆಗ್ತಾ ಇದೆ. ಸೊ ಈ ರೀತಿ ಆದಾಗ ಮೂರು ತರ ಇಲ್ಲಿ ಚೇಂಜ್ ಆಗ್ಬೇಕಾದ್ರೆ ಇದೇ ರೀತಿ ಕಂಟಿನ್ಯೂ ಆದ್ರೆ ನಾಲ್ಕನೇ ಚಿತ್ರ ಏನಿರ್ಬೋದು ಇಲ್ಲಿ ಅಂತ ಕೇಳ್ತಾ ಇರೋದು ಪ್ರಶ್ನೆ. ಈ ನಾಲ್ಕನೇ ಚಿತ್ರ ಏನಾಗಬಹುದು ಇದೇ ಆರ್ಡ್ರಲ್ಲಿ ಮಾಡಿದ್ರೆ ಅದನ್ನ ನಾವು ಕೊಟ್ಟಿರೋ ಅಂತ ಆಪ್ಷನ್ಸ್ ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಬನ್ನಿ ನೋಡೋಣ ಹೇಗೆ ಮಾಡೋದು ಇವಾಗ. ಸೊ ನಾವು ಈ ತರ ಪ್ರಶ್ನೆ ಬಂದಾಗ ಹೇಗೆ ಇದನ್ನ ಅಪ್ರೋಚ್ ಮಾಡಬೇಕು ಅಂದ್ರೆ, ನಾವಿಲ್ಲಿ ಯಾವ್ದಾದ್ರು ಒಂದು ವಸ್ತುನ ಈ ಚಿತ್ರದಲ್ಲಿ ಕೊಟ್ಟಿದ್ರಲ್ಲ ಯಾವ್ದಾದ್ರು ಒಂದು ವಸ್ತುನ ನೋಡ್ಬೋದು. ಪ್ರಿಫರಬಲಿ ಆರೋ ಮಾರ್ಕ್ ಇರುವಂತವ್ ನೋಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ಬನ್ನಿ ನೋಡೋಣ ಇವಾಗ. ಫಸ್ಟ್ ಏನಿತ್ತು ಆರೋ ಮಾರ್ಕ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಆರೋ ಮಾರ್ಕ್ ಈ ಕಡೆ ಇತ್ತು ಫಸ್ಟ್, ಕರೆಕ್ಟಾ? ಫಸ್ಟ್ ಚಿತ್ರದಲ್ಲಿ. ಎರಡನೇ ಚಿತ್ರದಲ್ಲಿ ಅಬ್ಸರ್ವ್ ಮಾಡಿ, ಈ ಕಡೆ ಇದೆ ಅಂದ್ರೆ ಆರೋ ಮಾರ್ಕ್ ಈ ಕಡೆ ತಿರ್ಕೊಂಡಿದೆ. ಮೂರನೇ ಚಿತ್ರದಲ್ಲಿ ಈ ಕಡೆ ಇದೆ, ಮೂರನೇ ಚಿತ್ರದಲ್ಲಿ ಈ ಕಡೆ ತಿರುಗಿದೆ. ಅಂದ್ರೆ ನಾಲ್ಕನೇ ಚಿತ್ರದಲ್ಲಿ ಏನಾಗಬೇಕಾಗಿದ್ರೆ ಈ ಕಡೆಗೆ ತಿರುಗಬೇಕು ಅಲ್ವಾ? ಮೇಲ್ ಹೋಯ್ತು, ಬಲಕ್ ತಿರುಗ್ತು, ಮತ್ತೆ ಈ ಕಡೆ ಕೆಳಗಡೆ ಬಂತು, ಮತ್ತೆ ಈ ಕಡೆ ತಿರುಗಬೇಕು. ಸೊ ನಮ್ಗೆ ಆರೋ ಮಾರ್ಕ್ ಈ ಕಡೆ ಇರುವಂತ ಚಿತ್ರನೇ ನೋಡ್ಬೇಕು, ಬೇರೆ ನೋಡೋದು ಬೇಕಾಗಿಲ್ಲ. ನೋಡಿ ಆಪ್ಷನ್ 4ರಲ್ಲಿ ಮೇಲಕ್ಕೆ ಹೋಗಿದೆ ಆರೋ ಮಾರ್ಕ್, ಬೇಕಾಗಿಲ್ಲ. ಇಲ್ಲಿ ಕೆಳಗಡೆ ಬಂದಿದೆ ಫುಲ್, ಬೇಕಾಗಿಲ್ಲ. ಯಾಕಂದ್ರೆ ಮೂರನೇ ಆಪ್ಷನ್ ಆಲ್ರೆಡಿ ಕೆಳಗಡೆ ಬಂದಿತ್ತು, ಮತ್ತೆ ಕೆಳಗಡೆ ಹೋಗೋದಿಲ್ಲ. ಆಪ್ಷನ್ 1 ಅಥವಾ 2 ಪಾಸಿಬಿಲಿಟಿ ಇದೆ ನಮ್ಗೆ ಚೆನ್ನಾಗಿ. ಓಕೆ, ಈಗ ಆಪ್ಷನ್ 1 ಮತ್ತೆ 2ರಲ್ಲಿ ಹೇಗೆ ನಾವು ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಈಗ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಕಪ್ಪು ಬಣ್ಣ ಫುಲ್ ಡಾರ್ಕ್ ಕಲರ್ ಮಾಡಿದ್ದಾರೆ ಒಂದು ಶೇಪ್ ಅಲ್ವಾ? ಈ ಟ್ರಯಾಂಗಲ್ ನ ಫುಲ್ ಡಾರ್ಕ್ ಕಲರ್ ಮಾಡಿದ್ದಾರೆ ಫಸ್ಟ್ ಶೇಪ್ ಅಲ್ಲಿ. ಸೆಕೆಂಡ್ ಶೇಪ್ ಅಲ್ಲಿ ಇಲ್ಲಿರೋದನ್ನ ಡಾರ್ಕ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು? ಇಲ್ಲಿಂದ ಇಲ್ಲಿಗೆ ಬರುವಂತ ಜಾಗ, ಈ ಜಾಗನ ಡಾರ್ಕ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬಂದಿರೋ ಜಾಗನ, ಈ ಜಾಗನ ಡಾರ್ಕ್ ಮಾಡಿದ್ದಾರೆ. ಇಲ್ಲಿ ನೋಡಿ ಮತ್ತೆ ಈ ಜಾಗ ಇದೆ ಅಂದ್ರೆ ನೆಕ್ಸ್ಟ್ ಈ ಜಾಗದಲ್ಲಿ ಏನಿದೆಯೋ ಅದನ್ನ ಡಾರ್ಕ್ ಆಗ್ಬೇಕು. ಅಂದ್ರೆ ಆನ್ಸರ್ ಫಿಗರ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಈ ಪೊಸಿಷನ್ ಅಲ್ಲಿ ಬರುವಂತಹ, ಫಾರ್ ಎಕ್ಸಾಂಪಲ್ ಈ ಪೊಸಿಷನ್ ಅಲ್ಲಿ ಬರುವಂತಹ ಆರೋ ಮಾರ್ಕ್ ಡಾರ್ಕ್ ಆಗಬೇಕು. ಡಾರ್ಕ್ ಆದ್ರೆ ಅದು ಸರಿಯಾದ ಉತ್ತರ. ನೋಡಿ ಆಪ್ಷನ್ 1 ನಲ್ಲಿ ಎಲ್ಲಿ ಡಾರ್ಕ್ ಇದೆ ಆರೋ ಮಾರ್ಕ್? ಇಲ್ಲಿ ಇದೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ, ಸಿಂಪಲ್. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ ಮತ್ತೆ ಇವಾಗ. ಮತ್ತೆ ಇಲ್ಲಿ 3 ಫಿಗರ್ಸ್ ಕೊಟ್ಟಿದ್ದಾರೆ. ಏನಾಗುತ್ತೆ ಇಲ್ಲಿ ಫಸ್ಟ್ ಫಿಗರ್ ಅಲ್ಲಿ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಶೇಡೆಡ್ ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ಫಿಗರ್ ಅಲ್ಲಿ ಮೂರನೇದಕ್ಕೆ ಓಕೆ, ಇಲ್ಲ ಒಂದು ಸರ್ಕಲ್ ಬರೀತೀನಿ ನಾನು ಚಿಕ್ಕದಾಗಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಫಸ್ಟ್ ಫಿಗರ್ ಅಲ್ಲಿ ಇಲ್ಲಿ ಶೇಡ್ ಮಾಡಿದ್ರು, ಎರಡನೇ ಫಿಗರ್ ಅಲ್ಲಿ ಇಲ್ಲಿ ಶೇಡ್ ಮಾಡಿದ್ರು, ಮೂರನೇ ಫಿಗರ್ ಅಲ್ಲಿ ಇಲ್ಲಿ ಶೇಡ್ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ನಾಲ್ಕನೇ ಫಿಗರ್ ಇಲ್ಲಿ ಶೇಡ್ ಆಗ್ಬೇಕು, ಇಲ್ಲಿ ಶೇಡ್ ಆಗ್ಬೇಕು ಅಲ್ವಾ? ಕರೆಕ್ಟ್ ತಾನೆ? ಸೊ ನಾಲ್ಕನೇ ಫಿಗರ್ ಇಲ್ಲಿ ಶೇಡ್ ಇರೋಂಥ 1, 2, 3 ಉತ್ತರ, ಅದರಲ್ಲಿ ಒಂದಾಗುತ್ತೆ. 4 ಬರೋದಿಲ್ಲ ನಾಲ್ಕನೇ ಆಪ್ಷನ್. ಓಕೆನಾ? ನೆಕ್ಸ್ಟ್ ಫಿಗರ್ಸ್ ನೋಡ್ಕೊಂಡ್ ಬರೋಣ. ಇಲ್ಲೇನಿದೆ? ಸ್ಕ್ವೇರ್ ಇದೆ, ಫಸ್ಟ್ ಅಲ್ಲಿ ಇದೆ, ಆಮೇಲೆ ಎರಡನೇದಕ್ಕೆ ಹೋಯ್ತು, ಆಮೇಲೆ ಮೂರನೇದಕ್ಕೆ ಬಂತು. ಅಂದ್ರೆ ನೆಕ್ಸ್ಟ್ ನಾಲ್ಕನೇದಕ್ಕೆ ಬರ್ಬೇಕು ಅಲ್ವಾ? ಏನಾಯ್ತು ಇಲ್ಲಿ? ಸ್ಕ್ವೇರ್ ಫಾರ್ ಎಕ್ಸಾಂಪಲ್ ಈ ತರ ಇದೆ ಸರ್ಕಲ್ ಅಂತ ಅನ್ಕೊಂಡಿದ್ರೆ ನಾವು, ಫಸ್ಟ್ ಅಲ್ಲಿ ಸ್ಕ್ವೇರ್ ಇಲ್ಲಿತ್ತು, ನೆಕ್ಸ್ಟ್ನೇ ಫಿಗರ್ ಅಲ್ಲಿ ಇಲ್ಲಿಗೆ ಬಂತು, ಮೂರನೇ ಚಿತ್ರದಲ್ಲಿ ಇಲ್ಲಿಗೆ ಬಂತು. ಅಂದ್ರೆ ನಾಲ್ಕನೇ ಚಿತ್ರಕ್ಕೆ ಎಲ್ಲಿ ಹೋಗ್ಬೇಕು? ಇಲ್ಲಿ ಬರಬೇಕು. ಸ್ಕ್ವೇರ್ ಎಲ್ಲಿದೆ ನೋಡಿ? ನಾಲ್ಕನೇ ಚಿತ್ರ ಎಲ್ಲಿದೆ? ಸ್ಕ್ವೇರ್ ಇಲ್ಲಿ ಮಾತ್ರ ಇದೆ, ಇಲ್ಲೇ ಗೊತ್ತಾಗೋಯ್ತು. ಆಪ್ಷನ್ 3 ಸರಿಯಾದ ಉತ್ತರ, ಮಿಕ್ಕಿದವು ಬರೋದೇ ಇಲ್ಲ. ಇಷ್ಟಕ್ಕೆ ಗೊತ್ತಾಗ್ಬಿಡುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ನೋಡಿದಾಗ ನಾವು ಇಲ್ಲಿ ನೋಡಿ, ಈ ಚಿತ್ರ ಹೀಗಿದೆ, ಈ ಚಿತ್ರ ಮತ್ತೆ ಬಲಗಡೆಗೆ ತಿರುಗಿದೆ. ಈ ಚಿತ್ರ ಏನ್ ಮಾಡಿದ್ದಾರೆ? ಬಲಗಡೆಗೆ ತಿರುಗಿಸಿದ್ದಾರೆ. ಆಮೇಲೆ ಶೇಪ್ ಸ್ವಲ್ಪ ಆ ಕಡೆ ಕಡೆ ಚೇಂಜ್ ಆಗಿದೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಇದು ಮೇಲೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ, ಅಷ್ಟೇ ವ್ಯತ್ಯಾಸ ಅಲ್ವಾ? ಸೊ ಮತ್ತೆ ಇದನ್ನ ಬಲಗಡೆಗೆ ಬಲ್ಸಿದ್ರೆ ಈ ಕಡೆ ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ ಅಷ್ಟೇ. ಅಂದ್ರೆ ಈಗ ಮತ್ತೆ ನಾವು ತಿರುಗಿಸಿದ್ರೆ ಎಲ್ಲಿಗೆ ಹೋಗ್ಬೇಕಿದು? ಮತ್ತೆ ಇದು ಕೆಳಗಡೆ ಬರಬೇಕು, ಟ್ರಯಾಂಗಲ್ ಮೇಲ್ಗಡೆ ಸ್ಕ್ವೇರ್ ಬರಬೇಕು ಅಷ್ಟೇ. ಸೊ ಎಲ್ಲಿದೆ ನೋಡಿ ಟ್ರಯಾಂಗಲ್ ಸ್ಕ್ವೇರ್? ಎಲ್ಲ ಆಪ್ಷನ್ ಅಲ್ಲೂ ಇದೆ. ಕೆಳಗಡೆ ಟ್ರಯಾಂಗಲ್, ಮೇಲ್ಗಡೆ ಸ್ಕ್ವೇರ್, ಎಲ್ಲ ಆಪ್ಷನ್ ಅಲ್ಲೂ ಇದೆ. ಹೇಗ್ ಮಾಡೋದಪ್ಪ ಇವಾಗ ಹಿಂಗಾದ್ರೆ? ಬನ್ನಿ ನೋಡಿ. ಮೊದಲನೇ ಚಿತ್ರದಲ್ಲಿ ಏನಾಗಿತ್ತು? ಇಲ್ಲಿ ಮೇಲ್ಗಡೆ ಇರುವಂತಹ ಮೊದಲನೆಯ ಚಿತ್ರ ಕಪ್ಪು ಬಣ್ಣ ಆಗಿದೆ, ಮಿಕ್ಕಿದೆಲ್ಲ ನಾರ್ಮಲ್ ಆಗಿದೆ. ಎರಡನೇ ಚಿತ್ರದಲ್ಲಿ ಅದರ ಜೊತೆಗಿದ್ದ ಇನ್ನೊಂದು ಚಿತ್ರ ಕಪ್ಪುಗಾಗಿದೆ, ಅದು ಬೆಳ್ಳಗಿದೆ. ಅಂದ್ರೆ ಅರ್ಥ ಏನು?
ಇಲ್ಲಿ ನಮಗೆ ಮೊದಲನೇ ಚಿತ್ರ ಯಾವುದು ಸ್ಕ್ವೇರ್ ಇದೆ, ಇದು ಕಪ್ಪು ಬಣ್ಣ ಆಗಿದೆ ಅಂದ್ರೆ ಅರ್ಥ ನೆಕ್ಸ್ಟ್ ಚಿತ್ರದಲ್ಲಿ ಟ್ರಯಾಂಗಲ್ ಕಪ್ಪು ಬಣ್ಣ ಆಗಿರಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ನಮಗೆ ಟ್ರಯಾಂಗಲ್ ಕಪ್ಪು ಬಣ್ಣ ಆಗಿದೆ ನೋಡೋಣ. ಎಲ್ಲಾಗಿದೆ? ಆಪ್ಷನ್ 1ರಲ್ಲಿ ಆಗಿದೆ. ಸೊ ಅದರ ಅರ್ಥ ಏನು? ಆಪ್ಷನ್ 1 ಸರಿಯಾದ ಉತ್ತರ. ಇಷ್ಟೇ. ಓಕೆ, ಬನ್ನಿ ಮತ್ತೆ ನೆಕ್ಸ್ಟ್ ನೋಡೋಣ. ಇವಾಗ ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲಿ ನೋಡಿ ಕೇರ್ಫುಲ್ ಆಗಿ, ಈ ಸ್ಟ್ರೈಟ್ ಲೈನ್ ಇದೆ ಇಲ್ಲಿ, ಅಂದರೆ ಹೇಗಿದೆ ಅದು ಲೈನು? ಫಾರ್ ಎಕ್ಸಾಂಪಲ್ ಇದು ಒಂದು ಸ್ಕ್ವೇರ್ ಅಂದರೆ ಇಲ್ಲಿ ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಹೀಗಿದೆ ಅಲ್ವಾ ಮೊದಲನೇ ಚಿತ್ರ. ಎರಡನೇ ಚಿತ್ರದಲ್ಲಿ ಇದೇ ಲೈನ್ ಹಿಂಗೆ ಬಂದಿದೆ, ಹಿಂಗಾಗಿದೆ. ಮೂರನೇ ಚಿತ್ರದಲ್ಲಿ ಹಿಂಗೆ ಬಂದಿದೆ, ಹಿಂಗಾಗಿದೆ. ಅಂದರೆ ನಾಲ್ಕನೇ ಚಿತ್ರದಲ್ಲಿ ಹಿಂಗೆ ಬರಬೇಕಷ್ಟು ಹಾರಿಜಾಂಟಲ್. ಎಲ್ಲೆಲ್ಲಿದೆ ಹಾರಿಜಾಂಟಲ್? ಆಪ್ಷನ್ 1 ಮತ್ತು 2ರಲ್ಲಿ ಹಾರಿಜಾಂಟಲ್ ಇದೆ. 3 ಮತ್ತು 4ನೇದು ಆಗಲ್ಲ. ಇಷ್ಟಲ್ಲೇ ಗೊತ್ತಾಗೋಯ್ತು. ಇದು ಫಸ್ಟ್ ಆಪ್ಷನ್ ಆಯಿತಾ. ನೆಕ್ಸ್ಟು ಇನ್ನೇನಿದೆ ಇಲ್ಲಿ? ಇಲ್ಲಿ ನೋಡ್ಕೊಳ್ಳಿ, ಇದು ಈ ಥರ ಇದೆ, ಇಲ್ಲಿದೆ. ಅಂದರೆ ನಾನು ಮತ್ತೆ ಬರಿತೀನಿ ಇಲ್ಲಿ ಇನ್ನೊಂದು ಸ್ಕ್ವೇರು, ಸುಮ್ಮನೆ ಅದನ್ನು ಚೆಕ್ ಮಾಡೋಕ್ಕೆ. ಇದು ಚಿತ್ರ ಈ ಥರ ಇತ್ತು ಮೊದಲನೇ ಚಿತ್ರದಲ್ಲಿ. ಎರಡನೇ ಚಿತ್ರದಲ್ಲಿ ಇಲ್ಲಿಗೆ ಬಂತು. ಮೂರನೇ ಚಿತ್ರದಲ್ಲಿ ಇಲ್ಲಿಗೆ ಬಂತು. ಅಂದರೆ ನಾಲ್ಕನೇ ಚಿತ್ರ ಎಲ್ಲಿ ಬರಬೇಕಿದು? ಇಲ್ಲಿಗೆ ಬರಬೇಕು. ಸೊ ನೋಡಿ ಕೇರ್ಫುಲ್ ಆಗಿ, ಆಪ್ಷನ್ 1, 2ರಲ್ಲಿ ಎಲ್ಲಿದೆ? ಹೌದು, 2 ಆಪ್ಷನಲ್ಲೂ ಹಾಗೇ ಇದೆ. ಇವಾಗ ಏನಪ್ಪ ಮಾಡೋದು? ಇವಾಗ ನೋಡೋಣ. ಇನ್ನೊಂದು ಇಲ್ಲಿ ಏನಿದೆ? ಇಲ್ಲಿ ನೋಡಿ, ಇದೊಂದು ಬಾಕ್ಸ್ ಥರ ಇಟ್ಟಿದ್ದಾರೆ. ಇದೆಲ್ಲಿದೆ? ಆರೋ ಮಾರ್ಕ್ ಈ ಕಡೆ ಇದೆ. ನೆಕ್ಸ್ಟ್ರಲ್ಲಿ ಆರೋ ಮಾರ್ಕ್ಗಳು ಈ ಕಡೆ ಇದ್ದಾವೆ. ಸೊ ಇಲ್ಲಿ ಈಗ ಮತ್ತೆ ಈ ಕಡೆ ಇದ್ದರೆ ಎಲ್ಲಿಗೆ ಬರ್ಬೇಕು? ನೆಕ್ಸ್ಟ್ ಮತ್ತೆ ಆರೋ ಮಾರ್ಕ್ಸ್ ಈ ಕಡೆ ಬರಬೇಕು ಅಲ್ವಾ? ಕರೆಕ್ಟ್ ತಾನೇ? ಏನು ಹೇಳ್ತಿರೋದು ಅದರ ಅರ್ಥ? ನೋಡಿ ಇಲ್ಲಿ ಬರೀತೀನಿ ಮತ್ತೆ ನಾನು. ಫಸ್ಟ್ನೇದ್ರಲ್ಲಿ ಬಾಕ್ಸ್ಗಳು ಆರೋ ಮಾರ್ಕು, ಅಂದರೆ ಅಲ್ಲಿ ಬರ್ದಿಲ್ಲ ಆರೋ ಮಾರ್ಕು, ಬಾಕ್ಸ್ ಮಾತ್ರ ಈ ಕಡೆ ತಿರ್ಕೊಂಡಿದೆ. ಎರಡನೇ ಚಿತ್ರದಲ್ಲಿ ಮತ್ತೆ ಈ ಕಡೆ ತಿರ್ಕೊಂತಿದ್ದಾವೆ. ಈಗ ಮೂರನೇ ಚಿತ್ರ ಮತ್ತೆ ಹಿಂಗೆ ಇದೆ, ಈ ಕಡೆ ತಿರ್ಕೊಂಡಿದ್ರೆ ನಾಲ್ಕನೇ ಚಿತ್ರದಲ್ಲಿ ಹೆಂಗೆ ಬರಬೇಕು? ಬಾಕ್ಸು ಈ ಕಡೆ ಬರಬೇಕಷ್ಟೇ, ಸಿಂಪಲ್. ಸೊ ಯಾವುದಿದೆ? 1, 2ರಲ್ಲಿ ನೋಡಿ, ಇದರಲ್ಲಿ ಇರೋದು ಹಿಂಗಿದೆ, ತಿರ್ಕೊಂಡಿದೆ ಬಾಕ್ಸ್. ಬಟ್ ಇದರಲ್ಲಿ ಹಿಂಗೆ ತಿರ್ಕೊಂಡಿದೆ. ಕರೆಕ್ಟ್. ಸೊ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಬನ್ನಿ ಈ ವಿಡಿಯೋನ ಕಡೆ ಪ್ರಶ್ನೆ ನೋಡೋಣ. ಇದರಲ್ಲಿ ಏನಾಗಿದೆ? ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲೈನ್ಸ್ನ ಅಬ್ಸರ್ವ್ ಮಾಡೋಣ. 1, 2 ಅಲ್ವಾ? ಇಲ್ಲಿ ಏನಾಗಿದೆ? 1, 2, 3. ಇಲ್ಲಿ 1, 2, 3, 4. ಅಂದರೆ ಇದರರ್ಥ 5 ಲೈನ್ ಬರ್ಬೇಕು ನೆಕ್ಸ್ಟ್ ನಮಗೆ. ಅದು ಒಂದು ಪಾಯಿಂಟು. 1, 2, 3, 4 ಇದು ಅಸಾಧ್ಯನೇ ಇಲ್ಲ, ಇದಾಗಲ್ಲ. 1, 2, 3, 4, 5 ಆಗಬಹುದು. 1, 2, 3, 4, 5 ಆಗಬಹುದು. 1, 2, 3, 4 ಇದು 5 ಆಗ್ಬೋದು. ಈ 4 ಆಪ್ಷನ್ಗಳು, ಅದರಲ್ಲಿ 3 ಆಪ್ಷನ್ ಆಗಬಹುದು. ಇದೊಂದು 5 ಪಾಯಿಂಟ್. ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ. ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಮೇಲ್ಗಡೆ ಶೇಡಿಂಗ್ ಆಗಿದೆ ಅಲ್ವಾ? ಅಂದರೆ ಈ ಸರ್ಕಲ್ನ ನಾವು ಸುಮ್ಮನೆ ಒಂದು ಸರ್ಕಲ್ನ ಹಿಂಗಿದೆ ಅಂತ ಬರ್ಕೊಂಡ್ರೆ, ಸರ್ಕಲ್ನ ಬರ್ಕೊಂಡು ಇಲ್ಲಿ ಈ ಥರ ಮಾಡ್ಕೊಳೋಣ. ಏನಾ? ಈ ಥರ ಕಟ್ ಮಾಡಿಕೊಂಡ್ರೆ ಈ ಪೋರ್ಷನಲ್ಲಿ ಫಸ್ಟ್ ಈ ಪೋರ್ಷನ್, ಆಮೇಲೆ ಈ ಪೋರ್ಷನ್, ಈ ಪೋರ್ಷನ್, ಈ ಪೋರ್ಷನ್, ಈ ಪೋರ್ಷನ್ ಇದೆ. ಈ ಪೋರ್ಷನಲ್ಲಿ ಶೇಡಿಂಗ್ ಆಗಿದೆ ಫಸ್ಟ್. ಕರೆಕ್ಟಾ? ನೆಕ್ಸ್ಟು ಇಷ್ಟು ಈ ಪೋರ್ಷನಲ್ಲಿ ಶೇಡಿಂಗ್ ಆಗಿದೆ. ಅದ್ರ ನೆಕ್ಸ್ಟ್ ಏನಾಗಿದೆ? ಈ ಪೋರ್ಷನಲ್ಲಿ ಶೇಡಿಂಗ್ ಆಗಿದೆ. ಸೊ ನೆಕ್ಸ್ಟ್ ಏನಾಗಬೇಕು ನಮಗೆ? ಈ ಥರ ಅಡ್ಡಡ್ಡಕ್ಕೆ ಈ ಥರ ಆಗಬೇಕು ಶೇಡಿಂಗು. ಯಾವ ಆಪ್ಷನ್ ಇದೆ? ಆಪ್ಷನ್ 2ರಲ್ಲಿ ಈ ಕಡೆ ಇದೆ, ಆಗಲ್ಲ. ಇದು ಆಪ್ಷನ್ 3 ಮತ್ತು 4 ಚಾನ್ಸ್ ಇದೆ. ಶೇಡಿಂಗ್ ಈ ಕಡೆ ಆಗಿದೆ ನೋಡಿ, ಶೇಡಿಂಗ್ ಆಗಿದೆ ಈ ಕಡೆ. ಇದು ಆಗುತ್ತೆ, ಪಾಸಿಬಲ್ ಇದೆ. 2 ಇದೆ, 2 ಪಾಸಿಬಿಲಿಟಿ ಇದೆ, 2 ಆಗಬಹುದು. ಇವಾಗ ಇನ್ನ ಏನಾದರೂ ಇದೆಯಾ ಅಂತ ನೋಡ್ಬೇಕು ನಾವು. ಈಗ ಲೈನ್ಸ್ ನೋಡೋಣ. ಲೈನ್ಸ್ ಹೆಂಗಿತ್ತು ನೋಡೋಣ. ಈ ಲೈನ್ಸು ಫಸ್ಟು ಈ ಲೈನ್ಸು ಈ ಕಡೆ ತಿರ್ಕೊಂಡಿದೆ ಅಲ್ವಾ? ನೆಕ್ಸ್ಟ್ ಇದರಲ್ಲಿ ಏನಾಗಿದೆ ನೋಡಿ, ಫಸ್ಟ್ ಫಿಗರಲ್ಲಿ ಲೈನ್ಗಳು ಈ ಕಡೆ ತಿರ್ಕೊಂಡಿತ್ತು. ನೆಕ್ಸ್ಟ್ ಫಿಗರಲ್ಲಿ ಲೈನು ಈ ಕಡೆ ತಿರ್ಕೊಂಡಿದೆ. ಮತ್ತೆ ಮೂರನೇ ಫಿಗರಲ್ಲಿ ಲೈನ್ ಈ ಕಡೆ ತಿರ್ಕೊಂಡಿದೆ. ಅದರ ಅರ್ಥ 4ನೇ ಫಿಗರಲ್ಲಿ ಲೈನು ಈ ಕಡೆಗೆ ತಿರ್ಕೋಬೇಕು ನೋಡಿ. ಮತ್ತೆ ಬರಿತೀನಿ ನಾನಿಲ್ಲಿ, ಹಿಂಗೆ ಬರಿತೀನಿ, ಬೇಕಿದ್ರೆ ಮೇಲ್ಗಡೆಗೆ ಬರಿತೀನಿ. ಫಸ್ಟ್ನೇ ಫಿಗರಲ್ಲಿ ಲೈನ್ಸ್ ಈ ಥರ ತಿರುಗಿದೆ. ನೆಕ್ಸ್ಟ್ನೇ ಫಿಗರ್ ಲೈನ್ಸು ಈ ಕಡೆಗೆ ತಿರುಗಿದೆ. ಮೂರನೇ ಫಿಗರ್ ಲೈನ್ಸು ಅದೇ ಲೈನ್ ಈ ಕಡೆ ತಿರುಗಿದೆ. ಅಂದರೆ ಅದರ ಅರ್ಥ 4ನೇ ಫಿಗರ್ ಲೈನ್ಗಳು ಈ ಥರ ತಿರುಗಿರಬೇಕು. ಸೊ ಎಲ್ಲಿದೆ ಅದು? 3ರಲ್ಲಿ ಇದೆಯಾ? ಇಲ್ಲ. 3ನೇದ್ರಲ್ಲಿ ಈ ಕಡೆ ತಿರ್ಕೊಂಡಿದೆ ಅಲ್ಲ, ಇದಾಗಲ್ಲ. 4ನೇ ಆಪ್ಷನಲ್ಲಿ ನೀವು ನೋಡಿದ್ರೆ ಲೈನ್ಸು ಈ ಥರ ಬೇಕಿದ್ರೆ ತಿರ್ಕೊಂಡಿದೆ. ಸೊ 4ನೇ ಆಪ್ಷನ್ ಸರಿಯಾದ ಉತ್ತರ. ಓಕೆನಾ? ನಿಮಗೆ ವಿಡಿಯೋಸಿಂದ ಉಪಯೋಗ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಟಿಕ್ ಎಕ್ಸಾಮ್ಸ್ ನೋಡ್ತಾ ಇರಿ, ಮತ್ತಷ್ಟು ವಿಡಿಯೋಸ್ನ ನೋಡಿಕೊಂಡು ನೀವು ಕಲಿತಾ ಇರಿ. ಓಕೆ, ಧನ್ಯವಾದಗಳು.